ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಅತೀಂದ್ರಿಯಾಯ ನಮಃ. ಓಂ ವಿಯೋದರಕ್ಷ ಋಷಿಭಿರ್ನವೇಭಿರ್ವೃಕ್ಷೋ ನ ಪಕ್ವಃ ಶೃಣ್ಯೋ ನ ಜೇತಾ ಮರ್ಯೋ ನ ಯೋಷಾಮಭಿಮನ್ಯಮಾನೋಚ್ಛಾ ವಿವಕ್ಮಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 433ನೇಯ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 174ನೇಯ ಅತೀಂದ್ರಿಯ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಅವೆರಡನ್ನೂ ನಾವಿವತ್ತು ನೋಡಬೇಕಾಗಿದೆ. ಅದಕ್ಕೆ ಮೊದಲು ಅತೀಂದ್ರಿಯ ಶಬ್ದದಿಂದ ನಮಗಾಗುವಂಥ ಅರ್ಥವೊಂದನ್ನು ನೋಡೋಣ. ಇಂದ್ರಿಯ ಅಂದರೆ ಈ ಮರಣಾದಿ ದೋಷವುಳ್ಳಂಥ ಪ್ರಾಕೃತವಾದ ಶರೀರ. ಅಂತಹ ಪ್ರಾಕೃತವಾದ ಶರೀರವನ್ನು ಅತಿ ದಾಟಿ ಇರುವವನು ಅನ್ನೋ ಅರ್ಥವನ್ನು ಕೆಲವರು ವರ್ಣಿಸ್ತಾರೆ. ನಮ್ಮ ಇಂದ್ರಿಯಗಳಿಗೆ ಅವನು ಸಿಲುಕದವನು ಅನ್ನೋ ಅರ್ಥವನ್ನು ತಿಳ್ಕೊಳ್ಬಹುದು. ಇಂದ್ರಿಯ ಅಗೋಚರ ಅಂತ. ಮತ್ತೆ ಯಾರ ಇಂದ್ರಿಯಗಳು, ಯಾವ ಭಗವಂತನ ಇಂದ್ರಿಯಗಳು ಅರ್ಥಾತ್ ಆತನ ಪೂರ್ಣವಾದಂತಹ ವ್ಯಕ್ತಿತ್ವವೇ ಅತಿಶಯಿತವಾಗಿದೆಯೋ, ನಮ್ಮ ಎಲ್ಲ ಅಳತೆಗಳನ್ನು ಮೀರಿದೆ, ಅತಿ ದೊಡ್ಡ ವ್ಯಾಪ್ತವಾದ ಶರೀರ, ವ್ಯಾಪ್ತವಾದ ಸ್ವರೂಪ, ವ್ಯಾಪ್ತವಾದ ಇಂದ್ರಿಯಗಳು ಯಾರಿಗಿವೆಯೋ ಅವನು ಅತೀಂದ್ರಿಯ. ಅತೀಂದ್ರಿಯಗಳಾದಂಥ ಸ್ವರ್ಗ, ನರಕ ಮೊದಲಾದ ಸಂಗತಿಗಳೇನಿವೆ ಅವುಗಳಲ್ಲಿ ಇರುವವನು ಅಂತ ಮತ್ತೊಂದರ್ಥ. ಅತೀಂದ್ರ ಅಂದರೆ ಭಗವಂತ, ಇಂದ್ರನನ್ನು ಮೀರಿದವನು. ಅತೀಂದ್ರ ಸಂಗ್ರಹ ಸರ್ಗ ಅಂತ ಹಿಂದೆ ಅತೀಂದ್ರ ಅನ್ನೋ ಶಬ್ದ ಭಗವಂತನನ್ನು ಹೇಳುವುದು ನಮಗೆ ಕಂಡು ಬಂದಿದೆ. ಅತೀಂದ್ರನನ್ನ ತಮ್ಮ ಹೃದಯದಲ್ಲಿ ಹೊತ್ತವರು ಅತೀಂದ್ರಿಗಳು, ಭಕ್ತರು. ಆ ಭಕ್ತರನ್ನ ಮುಕ್ತಿಗೆ ಕರೆದುಕೊಂಡು ಹೋಗುವವನು. ಅದಕ್ಕಾಗಿ ಆತನನ್ನ ಅತೀಂದ್ರಿಯ ಅಂತ ಈ ದೃಷ್ಟಿಯಿಂದನೂ ಹೇಳಬಹುದು. ಅತೀಂದ್ರಿಯ ಅನ್ನೋ ಶಬ್ದಕ್ಕೆ ಅನೇಕರು ಬೇರೆ ಬೇರೆ ಅರ್ಥಗಳನ್ನೇ ಹೇಳಿದ್ದಾರೆ. ಅತೀಂದ್ರ ಅಂದ್ರೆ ವ್ಯಾಪ್ತವಾದಂತಹ ಶರೀರವುಳ್ಳವನು ಅನ್ನೋ ಅರ್ಥವನ್ನೇ ಬಹುತೇಕ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ಮತ್ತೆ ಸೋಮ ಮೊದಲಾದವುಗಳನ್ನ ಇದಂ ಅಂದ್ರೆ ಸೋಮ ರಸ ಮೊದಲಾದದ್ದು. ಅದರಿಂದ ಸೋಮರಸವನ್ನು ಸ್ವೀಕಾರ ಮಾಡಿ ಸಂತೋಷ ಪಡುವವನು. ಇಯ ಅತೀಂದ್ರಿಯ ಎಂಬಲ್ಲಿ ಇಯ ಅನ್ನೋ ಒಂದು ಶಬ್ದ ಇದೆ. ಅದು ಋಷಿಗಳಿಗೆ ಪ್ರಾಪ್ತನಾದವನು ಅನ್ನೋ ಅರ್ಥವನ್ನು ಹೇಳ್ತದೆ. ಅತಿಶ್ಚಾಸೌ ಇಂದ್ರಿಯಶ್ಚ ಅತೀಂದ್ರಿಯ, ಅತಿಶ್ಚಾಸೌ ಇಂದ್ರಶ್ಚ ಅಸೌ ಇಯಶ್ಚ. ಅತಿ ಅಂದ್ರೆ ಎಲ್ಲವನ್ನು ಮೀರಿದವನು. ಇಂದ್ರ ಅಂದ್ರೆ ಸೋಮರಸವನ್ನು ಪಾನ ಮಾಡುವವನು. ಇಯ ಅಂದ್ರೆ ಋಷಿಗಳಿಗೆ ಗಮ್ಯ. ಮತ್ತೆ ಇಂದ್ರಿಯ ಅಂದ್ರೆ ಇಂದ್ರಿಯದ ಶಕ್ತಿ ಅಂತ ಅರ್ಥ. ಆ ಇಂದ್ರಿಯದ ಶಕ್ತಿ ಉಳ್ಳವನು, ಇಂದ್ರಿಯಕ್ಕೆ, ನಮ್ಮೆಲ್ಲರ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡುವವನು. ತಾನು ಮಹಾಶಕ್ತಿಮಂತ, ವೀರ ಅಂತ ಈ ಭಗವಂತ ಸ್ವಯಂ ತಾನು ಎಲ್ಲ ಇಂದ್ರಿಯಗಳಿಗೂ ಶಕ್ತಿಯನ್ನು ಕೊಡುವಂಥವನು. ಮತ್ತೆ ಯಾರೇ ಮಹಾಪರಾಕ್ರಮಿಗಳೇನಿದ್ದಾರೆ ಅವರನ್ನು ಅತಿಕ್ರಾಂತ, ಮೀರಿದವನು. ಹೀಗೂ ಕೂಡ ಅತೀಂದ್ರಿಯ ಶಬ್ದಕ್ಕೆ ಅರ್ಥಗಳನ್ನು ಹೇಳ್ತಾರೆ.
ಜಗತ್ತಿನ ಯಾವುದೇ ವೀರ ಪರಾಕ್ರಮಿಗಳಿದ್ದಾರೆ, ಶೂರರು ವೀರರು, ಅವರೆಲ್ಲವನ್ನೂ ಮೀರಿ ನಿಂತವನು ಅನ್ನೋ ಅರ್ಥವನ್ನ ಅತೀಂದ್ರಿಯ ಅನ್ನೋ ಶಬ್ದ ವರ್ಣಿಸ್ತದೆ. ಇದಿಷ್ಟು ಅತೀಂದ್ರಿಯ ಅನ್ನೋ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ನೋಡಿದಂತಹ ಅರ್ಥಗಳು. ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳ್ತಾರೆ, ಮತ್ತೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ, ಇದೆಲ್ಲವನ್ನು ಕೂಡ ನೋಡೋಣ. ಮೂಲದಲ್ಲಿ ಇದು ಋಗ್ವೇದದ ಮಂತ್ರ ನಾವೀಗ ನೋಡ್ತಾ ಇರೋದು. ವಾಮದೇವ ಗೌತಮರು ಇದರ ಋಷಿಗಳು. ವಿಯೋರರಪ್ಷ ಋಷಿಭಿರ್ ನವೇಭಿರ್ ವೃಕ್ಷೋನ ಪಕ್ವ ಶೃಣ್ಯೋನ ಜೇತ ಮರ್ಯೋನ ಯೋಷ ಮಭಿಮನ್ಯಮಾನೋ ಅಚ್ಛಾ ವಿವಕ್ಮಿ ಪುರುಹೂತಮಿಂದ್ರಂ ಅಂತ ಮೂಲ ಮಂತ್ರ. ಅದು 5ನೇ ಮಂತ್ರ ನಾವು ನೋಡ್ತಾ ಇರುವಂತಹ ಭಾಗದಲ್ಲಿ, 4ನೇ ಮಂಡಲದ 20ನೇ ಸೂಕ್ತ, ಅಲ್ಲಿ 5ನೇ ಮಂತ್ರ ಅದು. ಅದರಲ್ಲಿ ಆ ಮೂಲ ಮಂತ್ರದಲ್ಲಿ ಪುರುಹೂತಮಿಂದ್ರಂ ಅಂತ ಬಿಟ್ಟಿದ್ದಾರೆ. ವಿಯೋರರಪ್ಷ ಅಲ್ಲಿಂದ ಪ್ರಾರಂಭಿಸಿ ವಿವಕ್ಮಿ ಅಲ್ಲಿವರೆಗೆ ಈ ಮಂತ್ರವನ್ನ ಇಟ್ಕೊಂಡಿದ್ದಾರೆ. ಅದನ್ನೇ ಬೃಹತಿ ಮಂತ್ರ ಅಂತ ಪರಿಗಣಿಸಿದ್ದಾರೆ. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನಾವೀಗ ನೋಡ್ಬೇಕು. ಪಕ್ವ ಅಂದ್ರೆ ಪಕ್ವವಾದಂತಹ ಫಲಗಳುಳ್ಳಂತಹ ಒಂದು ವೃಕ್ಷ. ಆ ವೃಕ್ಷದಂತೆ ಅಂತ ಅರ್ಥ. ಅದಕ್ಕೆ ಶೃಣ್ಯ, ಈ ಭಗವಂತ ವೃಕ್ಷದಂತೆ ಇದ್ದಾನೆ. ಮತ್ತೆ ಶೃಣ್ಯ ಅಂದ್ರೆ ಆಯುಧಗಳನ್ನ ಬಳಸಿ ಯುದ್ಧ ಮಾಡುವುದರಲ್ಲಿ ಈತ ಕುಶಲ ಅಂತ ಅರ್ಥ. ಜೇತ ನ ಶತ್ರು ವಿಜಯಿ, ಶತ್ರುಗಳನ್ನ ಸೋಲಿಸುವಂಥವನು ಅಂತ ಅರ್ಥ. ನವೈಹಿ ನೂತನೈ ಋಷಿಭಿ ವಿರರಕ್ಷೆ ವಿವಿಧಂ ಸ್ತೂಯತೆ. ನಾನಾ ಥರದ ಹೊಸ ಹೊಸ ಋಷಿಗಳು, ಹಿಂದೆಯೂ ಅನೇಕ ಜ್ಞಾನಿಗಳು ಆತನನ್ನು ಸ್ತುತಿಸಿದ್ದಾರೆ. ಅನೇಕ ಹೊಸ ಹೊಸ ಜ್ಞಾನಿಗಳು ಕೂಡ ಆತನನ್ನ ಸ್ತುತಿಸ್ತಾ ಇದ್ದಾರೆ. ಮತ್ತೆ ಅವನು ಪುರುಹೂತ, ಅನೇಕ ಜನ ಋಷಿಗಳಿಂದ ಕರೆಯಲ್ಪಟ್ಟವನು. ಅಲ್ಲಿ ಪುರುಹೂತ ಅಂತ ನಾವು ನೋಡ್ತಾ ಇರೋ ಬೃಹತಿ ಮಂತ್ರದಲ್ಲಿಲ್ಲ, ಆದ್ರೆ ಮೂಲ ಮಂತ್ರದಲ್ಲಿದೆ. ಅದನ್ನ ಸಾಯಣಾಚಾರ್ಯ ಹೇಳ್ತಾರೆ ಅಷ್ಟೆ. ಹೀಗೆ ಪುರುಹೂತ ಅಂದ್ರೆ ಅನೇಕ ಜನ ಋಷಿಗಳಿಂದ, ಅನೇಕ ವೇದ ಮಂತ್ರಗಳಿಂದ ಯಜ್ಞಕ್ಕಾಗಿ ಕರೆಯಲ್ಪಟ್ಟವನು. ಅಂತಹ ಇಂದ್ರನನ್ನ ಅಚ್ಚ ಚೆನ್ನಾಗಿ ವಿವಕ್ಮಿ ವಿಶೇಷವಾಗಿ ಸ್ತೋತ್ರ ಮಾಡ್ತೇನೆ ಅಂತ ಅದರ ಅರ್ಥ. ಅದಕ್ಕೆ ಒಂದು ದೃಷ್ಟಾಂತನೂ ಇದೆ ಅಲ್ಲಿ. ಒಬ್ಬ ಪುರುಷ ನನ್ನವಳು ಈ ಸ್ತ್ರೀ, ನನ್ನ ಪತ್ನಿ, ನನ್ನ ಪ್ರೇಯಸಿ ಅಂತ ಒಬ್ಬಳು ಸ್ತ್ರೀ ಬಗ್ಗೆ ಸ್ನೇಹ ಇಟ್ಟುಕೊಂಡು ಹೇಗೆ ಅವಳ ಜೊತೆಗೆ ಪ್ರೇಮದಿಂದ ವರ್ತಿಸ್ತಾನೋ ಹಾಗೆ ಈ ಭಗವಂತನನ್ನ ನಾವು ವರ್ಣಿಸ್ತೀವಿ ಅಂತ ಅದರ ತಾತ್ಪರ್ಯ. ಯೋಷಾಂನ ಸ್ತ್ರೀಮಿವ, ಸ್ತ್ರೀಯ ಬಗ್ಗೆ ಪುರುಷ ಹೇಗೆ ಸಲುಗೆಯಿಂದ ವರ್ತಿಸ್ತಾನೋ, ಪ್ರೀತಿಯಿಂದ ವರ್ತಿಸ್ತಾನೋ, ಹಾಗೆ ನಾವು ಕೂಡ ಈ ಭಗವಂತನನ್ನ ವಿಶೇಷವಾಗಿ ಭಕ್ತಿಯಿಂದ ವರ್ಣಿಸ್ತೀವಿ ಅಂತ ಅವರು, ಆ ಭಕ್ತನಾದವನು ತನ್ನ ಭಕ್ತಿಯನ್ನ ಪರಮಾತ್ಮನಿಗೆ ತೋರಿಸ್ಕೊತಾ ಇದ್ದಾನೆ. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂಥ ಅರ್ಥ ಆಯಿತು. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ನೋಡೋಣ. ಅತೀಂದ್ರಿಯ ಎಂಬ ಶಬ್ದಕ್ಕೆ ಸೋಮಾದಿಗಳನ್ನು ಕುಡಿದು ಸಂತೋಷ ಪಡುವವನು, ಅತಿಶಯವಾದ ಮಹತ್ವವುಳ್ಳವನು, ಈ ಅರ್ಥಗಳನ್ನು ಹೇಳಿದವರು ಅವರೇ. ಅವ್ರು ಹೇಳಿದ ಅರ್ಥಗಳನ್ನು ನಾವು ಈಗಾಗಲೇ ಆರಂಭದಲ್ಲಿ ನೋಡಿದ್ದೇವೆ. ಮಹಾಪರಾಕ್ರಮಿಗಳಾದಂಥ ಅಂದ್ರೆ ಇಂದ್ರಿಯ ಉಳ್ಳವರು, ಅಂದ್ರೆ ಇಂದ್ರಿಯ ಶಕ್ತಿ ಉಳ್ಳಂಥ ಮಹಾಪರಾಕ್ರಮಿಗಳಾದಂಥ ಯಾವ ಜ್ಞಾನಿಗಳಿದ್ದಾರೆ, ಆ ಜ್ಞಾನಿಗಳನ್ನ ಯಾವ ಜ್ಞಾನಿಗಳು ಅಂತ ನಾನು ಹೇಳಿದೆ, ಜ್ಞಾನಿಗಳಲ್ಲ, ಯಾವ ವೀರರಿದ್ದಾರೆ ಆ ವೀರರನ್ನ ಅತಿ ಮೀರಿದವನು ಅನ್ನೋ ಅರ್ಥವನ್ನು ಕೂಡ ಅವರೇ ಹೇಳಿದವರು. ಅತೀಂದ್ರಿಯ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ
ಅವರ ದೃಷ್ಟಿಯಲ್ಲಿ ಈ ಬೃಹತಿ ಮಂತ್ರ ಬೇರೆ ಇದೆ. ಸ್ಯಮಧ್ವ ಸಮಂಧಸ ಮಮದಃ ಪೃಷ್ಠೇನ ವಿಯೋರರಕ್ಷ ಋಷಿಭಿರ್ನವೇಭಿರ್ವೃಕ್ಷೋನ ಪಕ್ವಃ ಶೃಣ್ಯೋನ ಜೇತ ಮರ್ಯೋ ಅಂತಿಷ್ಟು ಮಂತ್ರ ಇದೆ. ಇದು ಬೃಹತ್ ಅತೀಂದ್ರಿಯ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ. ಆದರೆ ಮೂಲ ಋಗ್ವೇದದ ಮಂತ್ರಕ್ಕೆ ಅವರ ಅರ್ಥ ಬರೀತಾರೆ ಸಾಯಣಾಚಾರ್ಯರಂತಾನೆ. ಋಗ್ವೇದದ ಎಲ್ಲ ಮಂತ್ರಗಳಿಗೂ ಅವ್ರ ಅರ್ಥ ಬರೋದಿಲ್ಲ. ಆದರೆ ಯಾವ ಋಗ್ವೇದದ ಮಂತ್ರಗಳು ಬೃಹತಿ ಮಂತ್ರದ ಸಂಪಾದನೆಗೆ ಮೂಲ ಸ್ಥಾನ ಆಗಿವೆಯೋ ಅಂಥವನ್ನಂತಾದ್ರೂ ಬರದೇ ಬರೀತಾರೆ ಅವರು ಕೂಡ, ಭಗವಂತಾಚಾರ್ಯರು. ಆದ್ರಿಂದ ಅವರು ಬರೆದದ್ದನ್ನ ಈಗಲೇ ನೋಡೋಣ. ಯಾವ ಭಗವಂತ ವೀರರಕ್ಷಃ ಅಂದ್ರೆ ಮಹಾನ್ ದೊಡ್ಡವನಾಗಿದ್ದಾನೆ, ದೊಡ್ಡವನಾದ ಅಂತಿದೆ. ಆದ ಅಂದ್ರೆ ಆಗಿದ್ದಾನೆ ಅಂತಾನೆ ಅರ್ಥ. ಮತ್ತೆ ನವೇಭಿಹಿ, ನವ ಅಂದ್ರೆ ಹೊಸ ಬರುವಂತ ಅರ್ಥ ಅಲ್ಲ, ಸ್ತುತ್ಯರಾದಂತಹ ಋಷಿಗಳು. ಈ ಋಷಿಗಳೇ ತಮ್ಮ ಮಹಾಕಾರ್ಯದ ಮೂಲಕ ಸ್ತುತ್ಯರಾಗಿದ್ದಾರೆ. ಅಂತಹ ಋಷಿಗಳು ಅಂದ್ರೆ ಬ್ರಹ್ಮಾದಿ ಜ್ಞಾನಿಗಳು. ಎಲ್ಲಾ ಮಂತ್ರಗಳಿಗೂ ಕೂಡ ಮೊದಲು ಹೈಗ್ರೀವ ರೂಪಿಯಾದ ಭಗವಂತ, ಮುಂದೆ ಲಕ್ಷ್ಮೀದೇವಿ ಋಷಿ, ಅದಾದ ಬಳಿಕ ಚತುರ್ಮುಖಾದಿಗಳೇ ಋಷಿಗಳು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಋಷಿ ಅಂದ್ರೆ ಬ್ರಹ್ಮಾದಿ ಜ್ಞಾನಿಗಳು ಅಂತಾನೆ ಅರ್ಥ. ಈ ಪಕ್ವವಾದಂತಹ ಫಲಗಳುಳ್ಳಂತಹ ವೃಕ್ಷದ ಬಳಿಗೆ ಎಲ್ಲರೂ ಹೋಗ್ತಾರ, ನಾಮುಂದು ಅಂತ. ಹಾಗೆ ಚತುರ್ಮುಖ ಮೊದಲಾದ ಜ್ಞಾನಿಗಳೆಲ್ಲರೂ ಕೂಡ ಈ ಭಗವಂತನ ಬಳಿ ಸಾರ್ತಾರೆ. ಅದಕ್ಕಾಗಿ ಆ ಜ್ಞಾನಿಗಳಿಂದ ಈತ ಗಮ್ಯನಾದವನು ಅನ್ನೋ ಅರ್ಥವನ್ನು ಅಲ್ಲಿ ವರ್ಣಿಸ್ತಾರೆ. ಉಪಜೀವ್ಯ, ಅವರೆಲ್ಲರಿಗೂ ಇವನು, ಎಲ್ಲಾ ಬ್ರಹ್ಮಾದಿ ಜ್ಞಾನಿಗಳಿಗೂ ಈತ ಭಗವಂತ ಆಧಾರ ಅಂತ ಅದರ ತಾತ್ಪರ್ಯ. ನ ಜೇತ, ಇವನನ್ನು ಗೆಲ್ಲುವವರು ಮತ್ತಾರೂ ಕೂಡ ಇಲ್ಲ, ಅಪರಾಜಿತ ಇವನು. ಅಂಥ ಪುರುಹೂತನಾದಂತಹ ಇಂದ್ರನನ್ನ ಯೋಷಾಂ ಸ್ತ್ರೀಯಂ ಅಭಿಮನ್ಯಮಾನಃ, ಯೋಷಾಯಾಮೇವ ಅತೀವ ಸ್ನೇಹಯುಕ್ತ, ಸ್ತ್ರೀಯೊಬ್ಬಳಲ್ಲಿ ಅತ್ಯಂತ ಸ್ನೇಹ ಇರುವಂತಹ ಒಬ್ಬ ಭಕ್ತನಾದವನು ಹೇಗೆ ಅವಳ ಜೊತೆನೇ ಇರ್ತಾನೋ, ಅವಳನ್ನೇ ಹೇಗೆ ವರ್ಣಿಸ್ತಾನೋ ಹಾಗೆ ನಾನು ಕೂಡ ವರ್ಣಿಸ್ತೀರಿ ಅಂತ ಅದರ ತಾತ್ಪರ್ಯ. ಮರ್ಯ ಅಂದ್ರೆ ಪುರುಷ, ಯೋಷ ಅಂದ್ರೆ ಸ್ತ್ರೀ, ಅಚ್ಛ ಅಂದ್ರೆ ಸಮ್ಯಕ್, ಚೆನ್ನಾಗಿ, ವಿವಕ್ಮಿ ಚೆನ್ನಾಗಿ ವರ್ಣಿಸ್ತೇನೆ. ಅಥವಾ ನವೇಭಿಹಿ ಅಂದ್ರೆ ಸ್ತೋತ್ರಭಿಹಿ ಋಷಿಭಿಹಿ. ಈ ಹಿಂದೆ ನವೇಭಿಹಿ ಅನ್ನೋದಕ್ಕೆ ಇವರು ಸ್ವಯಂ ಸ್ತುತ್ಯರಾಗಿದ್ದಾರೆ, ಬ್ರಹ್ಮಾದಿ ದೇವತೆಗಳು, ಅವರನ್ನ ಎಲ್ಲರೂ ಕೂಡ ಸ್ತುತಿಸ್ತಾರೆ ಅಂತ ನಮಗೆ ಹಿಂದೆ ಬಂದಿತ್ತು. ಅಂತ ಎಲ್ಲರ ಪ್ರಶಂಸೆಗೆ ಪಾತ್ರವಾದ ಜ್ಞಾನಭಕ್ತಿ ವೈರಾಗ್ಯಾದಿಗಳುಳ್ಳವರು ಈ ಚತುರ್ಮುಖ ಬ್ರಹ್ಮಾದಿಗಳು. ಅದು ಹಿಂದೆ ಬಂದದ್ದು ನಮಗೆ. ಈಗ ಆ ನವೇಭಿಹಿ ಅನ್ನೋದಕ್ಕೆ ಇವರೇ ಸ್ವಯಂ ಸ್ತುತಿಸ್ತಾರೆ, ಭಗವಂತನನ್ನ ಸ್ತುತಿಸ್ತಾರೆ ಅನ್ನೋ ಅರ್ಥವನ್ನ ಈಗ ವರ್ಣನೆ ಮಾಡ್ತಾ ಇದ್ದಾರೆ. ಆ ಋಷಿಗಳು ಮಾಡುವ ಸ್ತೋತ್ರದಿಂದ ಈ ಭಗವಂತ ಸ್ತುತ್ಯನಾಗಿದ್ದಾನೆ ಅಂತ ಅರ್ಥ. ರರಪ್ಷ ಅಂದ್ರೆ ಔದಾರ್ಯಾದಿ ಗುಣವುಳ್ಳವನು, ಔದಾರ್ಯ ಸೌಂದರ್ಯ ಮೊದಲಾದ ಮಹಾಗುಣಗಳುಳ್ಳವನು ಈ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ದೃಷ್ಟಾಂತ ಏನು? ತತ್ ದೃಷ್ಟಾಂತ ವಚನಂ. ಏಕಃ ವೃಕ್ಷಃ ಶೃಣ್ಯೋ ಜೇತಾನ ನ ಶೃಣ್ಯಃ ಜೇತಾನ. ಅಭಿಮನ್ಯಮಾನಃ ಮರ್ತಾನೇತೆ. ಶೃಣ್ಯ ಅಂದ್ರೆ ಅಂಕುಶ, ಶೃಣಿ ಅಂದ್ರೆ ಅಂಕುಶ, ಆ ಅಂಕುಶವನ್ನು ಹಿಡಿದವನು ಅಂತ ಹೀಗೆ ಅರ್ಥವನ್ನು ಕೂಡ ಹೇಳ್ತಾರೆ. ಆಯುಧವನ್ನು ಹಿಡಿದ ಒಬ್ಬ ಪರಾಕ್ರಮಿ ಹೇಗಿರ್ತಾನೋ ಹಾಗೆ ಭಗವಂತನು ಕೂಡ ಅನೇಕ ಥರದ ಆಯುಧಗಳನ್ನು ಹಿಡಿದು ಈ ಶತ್ರುಗಳನ್ನ ದಮನಿಸ್ತಾನೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಮೂಲ ಋಗ್ವೇದದ ಮಂತ್ರದ
ಅರ್ಥದ ಶ್ರವಣ ಆಯಿತು. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಬರೀತಾರೆ ಅಂತ ಅನ್ನೋದನ್ನು ನೋಡೋಣ. ಇಂದ್ರ ಅಂದರೆ ಭಗವಂತ, ಋಷಿಭಿಹಿ ಜ್ಞಾನಿಗಳಾದಂಥ ವ್ಯಕ್ತಿಗಳಿಂದ, ನವೇಭಿಹಿ ಸ್ತುತ್ಯೈಹಿ, ನವೇಭಿಹಿ ಅಂತ ಅನ್ನೋದು ಸ್ತುತ್ಯರಾದವರು ಅನ್ನೋ ಅರ್ಥವನ್ನೇ ಹೇಳ್ತದೆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ. ಅಂಥ ಜ್ಞಾನಿಗಳಿಂದ ಮಾಡಲ್ಪಟ್ಟ ಸ್ತುತ್ಯರಾದ ಜನರು, ಅವರಿಂದ ಮಾಡಲ್ಪಟ್ಟಂತಹ ಸ್ತೋತ್ರಗಳನ್ನು ಈತ ಸ್ವೀಕಾರ ಮಾಡ್ತಾನೆ. ಸ್ತೋತ್ರಗಳಿಂದ ಈತ ಅಭಿವೃದ್ಧಿ ಹೊಂದುತ್ತಾನೆ. ಆ ಸ್ತೋತ್ರಗಳನ್ನು ಕೇಳಿ ಈತ ಅಭಿವೃದ್ಧನಾಗ್ತಾನೆ ಅಂತ ಅರ್ಥ. ಅಭಿವೃದ್ಧಿ ಆಗುವುದು ಅಂದರೆ ಸಂತೋಷ ಪಡುವುದು, ಅವರನ್ನು ಅನುಗ್ರಹಿಸುವುದು ಅಂತಲೇ ಅರ್ಥ. ಪಕ್ವ ಅಂದರೆ ಪಕ್ವವಾದಂತಹ ಫಲಗಳುಳ್ಳಂತಹ ಒಂದು ವೃಕ್ಷ. ಆ ವೃಕ್ಷದಂತೆ ಈತ ಪ್ರಾಪ್ಯ ಎಲ್ಲರಿಗೂ ಕೂಡ. ನ ಜೇತ, ಯಾರಿಗೂ ಕೂಡ ಈತನನ್ನು ಸೋಲಿಸುವುದು ಸಾಧ್ಯ ಇಲ್ಲ. ಮುಂದೆ ಯಶ್ಚ ಮರ್ಯ ಅಂದರೆ ಮರಣಾದಿ ದೋಷವುಳ್ಳಂಥ ಇಂದ್ರಿಯವುಳ್ಳವನು. ದೋಷವಾನ್ ನ ಭವತಿ, ದೋಷವಾನ್ ನ ಭವತಿ. ಅಥವಾ ಮರ್ಯ ಅಂದರೆ ನಾಶವುಳ್ಳಂಥ ತಲೆ ಇತ್ಯಾದಿ ಉಳ್ಳವನು. ಮರ್ಯೋನ, ಮರ್ಯ ಅಂದರೆ ನಾಶ ಆಗುವಂಥ ಶರೀರ ಉಳ್ಳವನು. ಮರ್ಯ ನ ಅಂದರೆ ನಾಶವಾಗುವಂಥ ಶರೀರ ಇಲ್ಲದವನು. ಅಂಥ ಈ ಭಗವಂತನನ್ನ ಯೋಷಾಂ ಅಭಿಮನ್ಯಮಾನ. ಯೋಷ ಅಂದರೆ ಸೇವಾ. ಭಗವಂತ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಯೋಷ ಅಂದರೆ ಸೇವಾ. ಆ ಸೇವೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟವನು, ಭಗವಂತನನ್ನ ಸೇವಿಸಬೇಕು ಅಂತ ಆಕಾಂಕ್ಷ ಇದ್ದವನು ಹೇಗೆ ಆ ಭಗವಂತನನ್ನ ತೀವ್ರವಾಗಿ ಸ್ತುತಿಸ್ತಾನೋ ಹಾಗೆ ನಾನೂ ಸ್ತುತಿಸ್ತೇನೆ. ಅಥವಾ ಯೋಷ ಅಂದರೆ ಯೋಷಾದಿ ಭೋಗ್ಯ ಜಾತಂ. ಸ್ತ್ರೀ ಅಂದರೆ ಪುರುಷನಿಗೆ ಸ್ತ್ರೀ ಅನ್ನೋದೊಂದು ಭೋಗ್ಯ ವಸ್ತು, ಸ್ತ್ರೀಗೆ ಪುರುಷ ಅಂತನ್ನುವುದು ಭೋಗ್ಯ ವಸ್ತು. ಅದೊಂದೇ ಅಲ್ಲ, ಅನೇಕ ಭೋಗ ಭಾಗ್ಯಗಳನ್ನು ಯಾರು ಬಯಸ್ತಾರೋ ಮತ್ತು ಯಾವತ್ತು ಆ ಭೋಗ ಪದಾರ್ಥಗಳನ್ನೇ ಅವರು ಬಯಸಿ ಅದರಲ್ಲೇ ಮನಸ್ಸು ನೆಟ್ಟುಕೊಂಡಿರ್ತಾರೆ, ನೆಟ್ಟ ಮನಸ್ಸಿನವರಾಗಿರ್ತಾರೆ. ಅದರಂತೆ ನಾನು ಕೂಡ ಈ ಭಗವಂತನನ್ನು ಸ್ತುತಿಸ್ತೇನೆ, ಅದರ ಅರ್ಥ. ಇಂದ್ರಿಯ ಅಂದರೆ ಮರಣಾದಿ ದೋಷವುಳ್ಳಂತಹ ಪ್ರಾಕೃತವಾದ ಶರೀರ. ಅದನ್ನು ಅತಿಕ್ರಮ್ಯ ಮರಣಾದಿ ದೋಷ ಇಲ್ಲದೇ ಇರುವಂತಹ ಅಪ್ರಾಕೃತವಾದಂತಹ ಶರೀರವುಳ್ಳವನು ಈ ಭಗವಂತ ಅಂತ ಇದು ರಘುನಾಥ ಸ್ವಾಮಿಗಳು ಅತೀಂದ್ರಿಯ ಎಂಬ ಶಬ್ದಕ್ಕೆ ಹೇಳುವಂಥ ಅರ್ಥ. ಇಲ್ಲಿವರೆಗೆ ಹೀಗೆ ಅವರೆಲ್ಲರೂ ತೋರಿಸಿರುವಂತಹ ಅರ್ಥಗಳನ್ನು ನಾವು ನೋಡಿದ್ದೇವೆ. ಇದನ್ನ ಮುಂದೆ ಇದೇ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಆದರೆ ಆ ಸ್ತ್ರೀಯೊಬ್ಬಳನ್ನು ಪುರುಷ ಬಯಸ್ತಾನೆ ಅಂತ ಏನು ಬಂತು, ಅದರ ತಾತ್ಪರ್ಯ ಏನು, ಹಾಗೆ ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ಮಾತ್ರ ಒಂದು ಬೇರೆ ವ್ಯಾಖ್ಯಾನ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಅದನ್ನು ಈ ಮುಂದೆ ನೋಡೋಣ. ಅನ್ವಯಾರ್ಥ ಏನು? ಯಹ ವಿರಪ್ಷೆ ಅಂದರೆ ವವೃದ್ಧೆ, ಅತ್ಯಂತ ಪ್ರವೃದ್ಧನಾದವನು, ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ. ಹೀಗೆ ವ್ಯಾಪ್ತನಾದ್ದರಿಂದ ಈ ಭಗವಂತನನ್ನ ನವೇಭಿಹಿ ಸ್ತುತ್ಯೈಹಿ, ಸ್ತುತ್ಯರಾದಂತಹ ಶ್ರೇಷ್ಠರಾದಂತಹ ಋಷಿಗಳು, ಜ್ಞಾನಿಗಳು ಎಲ್ಲರೂ ಕೂಡ ಪಕ್ವವಾದ ಫಲದಂತೆ ಅವನು ಬೆಳಿಗ್ಗೆ ಹೋಗ್ತಾರೆ. ಇವರು ಪಕ್ವವಾದ ಫಲಗಳನ್ನು ಹೊಂದಿದಂಥ ವೃಕ್ಷದ ಬೆಳಿಗ್ಗೆ ಯಾಕೆ ಹೋಗ್ತಾರೆ ಜನ? ನಮಗೂ ಅಲ್ಲಿರುವಂಥ ಹಣ್ಣು ಸಿಗ್ತದೆ ಅಂತ. ಅದರಂತೆ ಈ ಭಗವಂತನ ಬಳಿಗೆ ಅವನು ಆ ಫಲದಾಯಕ ಎಂಬ ಅಪೇಕ್ಷೆಯಿಂದಲೇ ಎಲ್ಲ ಜ್ಞಾನಿಗಳು ಕೂಡ ಹೋಗ್ತಾರೆ. ಋಷಿಗಳು ಅಂದರೆ ಕೇವಲ ಋಷಿಗಳಲ್ಲ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಸಾಧಕರಾದ ಮುಕ್ತರು 5 ಬಗೆಯವರು ಏನಿದ್ದಾರೋ ಅವರೆಲ್ಲರೂ ಅವನ ಬಳಿಗೆ ಹೋಗ್ತಾರೆ ಅಂತ ಅರ್ಥ. ಅವರೆಲ್ಲರಿಂದ ಈತ ಪ್ರಾಪ್ಯ. ಮತ್ತೆ ನ ಜೇತ ನ ವಿದ್ಯತೆ ಅನ್ಯ ಜೇತ ಯಶ ಸಹ ತಾದೃಶಃ. ಇವನನ್ನು ಗೆಲ್ಲುವವರು ಮತ್ತಾರೂ ಇಲ್ಲ. ಜಗತ್ತೆಲ್ಲವನ್ನೂ ಇವನೇ ಮಣಿಸಿದ್ದಾನೆ, ಇವನನ್ನ ಮಣಿಸುವವರು ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ.
ಅಂತಹ ತಮ್ ಇಂದ್ರಂ, ಆ ಸರ್ವೇಶ್ವರನಾದ ಭಗವಂತನನ್ನ ಯೋಷಾಂ ಸ್ತ್ರೀಯಂ ಅಭಿಮನ್ಯಮಾನ, ಸ್ತ್ರೀಯೊಬ್ಬಳ ಬಗ್ಗೆ ಅತಿಶಯವಾದ ಪ್ರೀತಿ ಇದ್ದಂಥ ಒಬ್ಬ ವ್ಯಕ್ತಿ ಅವಳನ್ನೇ ಹೇಗೆ ಮನಸ್ಸಿನಿಂದ ತನ್ನ ಮಾತಿನಿಂದ ಸ್ತುತಿಸ್ತಾ ಇರ್ತಾನೋ, ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾನೋ, ಅದರಂತೆ ನಾನು ಕೂಡ ತುಂಬ ಸುಂದರವಾದ ರೀತಿಯಿಂದ ವಿವಕ್ಮಿ, ಆ ಭಗವಂತನ ಗುಣ ವಿಶೇಷಗಳನ್ನು ವರ್ಣನೆ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ನವ ಅಂತಿದೆ. ನವ ಎಂಬ ಶಬ್ದಕ್ಕೆ ಸ್ತುತ್ಯ ಎಂಬ ಅರ್ಥ ಹೇಗೆ ಬರ್ತದೆ ಅದನ್ನು ನೋಡೋಣ ಒಂದ್ಸರಿ. ನು ಸ್ತುತವು ಅಂತ ಧಾತು. ನು ಸ್ತುತವು ಅನ್ನೋ ಧಾತುವಿಗೆ ಸ್ತೋತ್ರ ಮಾಡುವುದು. ನೌತಿ ಅಂದ್ರೆ ಸ್ತುತಿಸ್ತಾನೆ ಅಂತ ಅರ್ಥ. ನೂಯಂತೆ ಐತಿ ನವಾಹ, ಶ್ರೇಷ್ಠರಾದ್ದರಿಂದ ಬೇರೆಯವರಿಂದ, ತಮಗಿಂತ ಕಡಿಮೆಯವರಿಂದ ಇವರು ಸ್ತುತಿಸಲ್ಪಟ್ಟಿದ್ದಾರೆ. ಹೀಗದು ನವ ಎಂಬ ಶಬ್ದ ಶ್ರೇಷ್ಠವಾದ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಹೊಂದಿರುವುದರಿಂದ ಎಲ್ಲರ ಪ್ರಶಂಸೆಗೆ ಪಾತ್ರರು ಅಂತ ಅರ್ಥ ಆಗ್ತದೆ. ಮತ್ತೆ ಸ್ವಯಂಚ ಭಗವಂತಂ ಸ್ತೋತಾರಹ, ತಾವು ಭಗವಂತನನ್ನು ಸ್ತುತಿಸ್ತಾರೆ. ಹೀಗೆ ಎರಡು ಅರ್ಥವನ್ನು ಇಟ್ಕೋಬಹುದು, ಹಿಂದಿನ ವ್ಯಾಖ್ಯಾನಗಳಲ್ಲಿ ಬಂದಿದೆ. ಮತ್ತೆ ಅತೀಂದ್ರಿಯ ಎಂಬ ಶಬ್ದಕ್ಕೆ ಹೀಗೆ ಅರ್ಥ. ಅತಿಶಯಿತ ಅಂದ್ರೆ ಎಲ್ಲವನ್ನೂ ಮೀರಿದ್ದು, ವ್ಯಾಪ್ತವಾದದ್ದು ಅಂತ ಅರ್ಥ. ಅಂಥ ವ್ಯಾಪ್ತವಾದಂತಹ ಇಂದ್ರಿಯಗಳು, ಇಂದ್ರಿಯ ಅಂದ್ರೆ ಕೇವಲ ಕೈ ಕಾಲು ಮೊದಲಾದ ಕರ್ಮೇಂದ್ರಿಯಗಳು, ಕಿವಿ ಮೊದಲಾದಂತಹ ಜ್ಞಾನೇಂದ್ರಿಯಗಳು ಮಾತ್ರ ಅಲ್ಲ, ಸಮಗ್ರಂ ಸ್ವರೂಪಂ, ಭಗವಂತನ ಸಮಗ್ರ ಸ್ವರೂಪವೇ ಅತಿ ಅಂದ್ರೆ ಎಲ್ಲ ಕಡೆ ವ್ಯಾಪ್ತವಾಗಿದೆ. ದೇಶತಃ ಕಾಲತಃ ಗುಣತಃ ವ್ಯಾಪ್ತವಾಗಿದೆ. ಆದ್ರಿಂದ ಆತ ಅತೀಂದ್ರಿಯ, ನಿತ್ಯವಾಗಿಯೂ ಪ್ರವೃದ್ಧವಾದಂಥ ಸ್ವರೂಪ ಇದ್ದವನು. ಆ ಅರ್ಥವನ್ನು ಜ್ಞಾನಿಗಳು ಹೇಳಿದ್ದಾರೆ. ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ಆ ಅರ್ಥವನ್ನು ಒಂದು ಕಡೆ ಸೂಚನೆ ಮಾಡಿದ್ದಾರೆ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ವೀರರಕ್ಷೆ ಅಂತ ಹೇಳಿದೆ. ವೀರರಕ್ಷೆ ಅಂದ್ರೆ ವವೃಧೆ, ವಾಮನ ಬೆಳೆದ ಅಂತ ಹೇಳ್ತಾರೆ. ವಾಮನ ಹೇಗೆ ಬೆಳೆದ? ಅವನು ಯಾವತ್ತೂ ಬೆಳೆದೇ ಇದ್ದಾನೆ. ಆ ಬೆಳೆಯುವುದನ್ನ ಜನ ಆವಾಗ ಸುತ್ತಮುತ್ತಲಿದ್ದವ್ರು ಕಂಡ್ರು ಅಂತ ಅರ್ಥ. ಮೊದಲು ಬೆಳೆಯದೇ ಇದ್ದವನು ಆವಾಗ ಬೆಳೆದ ಅಂತ ಅದರ ಅರ್ಥ ಅಲ್ಲ. ಯಾವತ್ತೂ ಬೆಳೆದೇ ಇದ್ದವನನ್ನ ಆ ಜನ ನೋಡಿದ್ರು ಅಂತ ಅದರ ಅರ್ಥ. ಹೀಗೆ ವೀರರಕ್ಷೆ ಅಂದ್ರೆ ಬೆಳೆದು ನಿಂತನು ಅಂತ ಅರ್ಥ. ಅದೇ ಅರ್ಥವನ್ನೇ ಈ ವಿಷ್ಣು ಸಹಸ್ರನಾಮ ಅತೀಂದ್ರಿಯ ಎಂಬ ಶಬ್ದದಿಂದ ದೇಶತಃ ಕಾಲತಃ ಗುಣತಃ ವ್ಯಾಪ್ತವಾದ ಸ್ವರೂಪವುಳ್ಳವನು ಅಂತ ಹೇಳ್ತಾ ಇದೆ. ಭಾವಾರ್ಥ ಹೀಗೆ: ಫಲಭರಿತವಾದಂಥ ಒಂದು ವೃಕ್ಷದ ಕಡೆಗೆ ಎಲ್ಲರೂ ಹೋಗ್ತಾ ಇರ್ತಾರೆ. ಅದರಂತೆ ನಿತ್ಯ ಪ್ರಬುದ್ಧವಾದ ಸ್ವರೂಪವುಳ್ಳಂತಹ ಈ ಭಗವಂತನ ಬಳಿಗೆ ಎಲ್ಲ ಶ್ರೇಷ್ಠರಾದ ಜ್ಞಾನಿಗಳು ಕೂಡ ಸ್ತುತಿಸ್ತಾ ಅಲ್ಲಿ ಹೋಗ್ತಾರೆ, ಅವನ ಬಳಿ ಸಾರ್ತಾರೆ. ಇವನನ್ನ ಗೆಲ್ಲುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಒಬ್ಬ ಸ್ತ್ರೀಯ ಬಗ್ಗೆ ಪುರುಷನೊಬ್ಬ ಒಲುಮೆಯನ್ನು ತೋರಿಸುವಂತೆ ನಾನು ಈ ಭಗವಂತನನ್ನ ಉತ್ತಮವಾಗಿ ಒಲುಮೆ ಪೂರ್ವಕವಾಗಿ ಬಣ್ಣಿಸ್ತೇನೆ ಅಂತ ಅರ್ಥ. ಇಲ್ಲಿ ನಮಗೆ ಈ ದೃಷ್ಟಾಂತವನ್ನು ಕೇಳಿ ಆಶ್ಚರ್ಯ ಅನ್ನಿಸ್ತದೆ. ಯಾಕಿಂತ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ. ಭಗವಂತನನ್ನ ಸ್ತುತಿಸುವವರು ಅಂತ ಪ್ರಶ್ನೆ ಬಂದಾಗ ಸ್ತ್ರೀ ಬಗ್ಗೆ ಏನು ಉದಾಹರಣೆ ಕೊಡೋದು? ಸ್ತ್ರೀಯನ್ನ ಅವಳ ಗಂಡ ಅಥವಾ ಅವಳ ಪ್ರಿಯಕರ ಒಬ್ಬ ಸ್ತುತಿಸುವಂತೆ ಭಗವಂತನನ್ನ ಸ್ತುತಿಸುವುದು ಅಂತ ಅನ್ನೋದಕ್ಕೆ ಅದನ್ನು ದೃಷ್ಟಾಂತವನ್ನ ಕೊಡುವುದರಲ್ಲಿ ಏನು ಔಚಿತ್ಯ ಇದೆ ಅಂತ ನಮಗೆಲ್ಲರಿಗೂ ಒಂದು ಸಂಶಯ ಬರಬಹುದು ಈ ದೃಷ್ಟಿಯಲ್ಲಿ, ಈ ಮಾರ್ಗದಲ್ಲಿ.